ಉಪೇಂದ್ರ 2ನೇ ಹಂತದ ಬಂದಿದೆ. ಈಗ 30 ವರ್ಷಗಳ ನಂತರ ಪುನಃ ಅದನ್ನ 25 ವರ್ಷ ನಂತರ ಇದನ್ನ ರೀತಿ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಅಲ್ಲೇ 3-4 ವಾರದಿಂದ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇದೇ ಜನಮನ್ನಣೆಯನ್ನು ಗಳಿಸಿಕೊಂಡಿದೆ ಅಂತ ಹೇಳಬೇಕಾಗಿರುವಂತದ್ದು. ನಮ್ಮೆಲ್ಲರ ಪರಿಶ್ರಮ ಸಾರ್ಥಕ ಆಗಿದೆ. ಒಳ್ಳೇದಾಗಲಿ. ಇಂಥ ಒಳ್ಳೆ ಸಿನಿಮಾ ಮತ್ತು ಒಳ್ಳೆ ಜನಗಳಿಗೆ ಒಳ್ಳೆ ಭಾವನೆ ಮೂಡುವಂಥ ಸಿನಿಮಾ ಬರಲಿ ಅಂತ ಹಾರೈಸ್ತಾರೆ. ಯುವಕರು ದೇಶದ ಸಂಪತ್ತು. ಯುವಕರಿಗೆ ಒಳ್ಳೆ ಮಾರ್ಗದರ್ಶನ ಬೇಕಾಗಿದೆ. ಇವತ್ತು ಅವರು ದೇಶದ ಬೆನ್ನೆಲುಬಾಗಿರಬೇಕು. ಯಾವಾಗಲೂ ಕೂಡ ದೇಶ ಕಟ್ಟೋದಕ್ಕೆ ಮತ್ತೆ ಅವರ ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ರಾಷ್ಟ್ರ ಇರ್ಬೋದು, ಇವಕ್ಕೆ ಅವರು ಆಧಾರ ಸ್ತಂಭ ಆಗಬೇಕಾಗಿರುವಂಥದ್ದು. ಅವರು ಯುವಕರು ದಾರಿ ತಪ್ಪದಾಗಲಿ, ಕೆಟ್ಟ ಚಟಗಳಾಗಲಿ, ಒಳಗಾಗಿ ಅದು ದೋಷ, ಅವರು ಸಂಘ ದೋಷ ಏನೋ ಪರಿಣಾಮ ಬೀರುತ್ತಾ ಇರ್ತದೆ. ಅದರಿಂದ ಹೊರಬರಬೇಕು ಅಂದರೆ ಇಂಥ ಉತ್ತಮವಾದಂಥ ಒಂದು ಅವರಿಗೆ ಮಾರ್ಗದರ್ಶನವಾಗಿರುವಂತಹ ಅವನ್ನ ಹೊರಗಡೆ ಬರುವಂತಹ ಒಂದು ರೀತಿಯಲ್ಲಿ ಸಿನಿಮಾಗಳು ತಂದರೆ ಅವ್ರ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ನೀವು ಹೇಳಿದಾಗೆ ಉಪೇಂದ್ರ ಸಿನಿಮಾದಲ್ಲಿ ಯುವಕರ ಮೇಲೆ ಒಂದು ಗಾಢವಾದ ಪರಿಣಾಮ ಬೀರಿ ಪರಿವರ್ತನೆ ಆಗ್ತಾ ಇದೆ ಇದೆಲ್ಲ. ಅದು ದೊಡ್ಡದು ಕೆಲಸ. ಅದು ನಿಜವಾದ ದೇಶ ಕಟ್ಟುವಂಥ ಕೆಲಸ ಆಗ್ತದೆ. ಅಂತ ಒಳ್ಳೆ ಕೆಲಸ ಆಗಲಿ, ಒಳ್ಳೆ ಭಾವನೆ ಬರಲಿ, ದೇಶಭಕ್ತಿ ಬರಲಿ, ತಂದೆ ಬಗ್ಗೆ ಗೌರವ ಇರಲಿ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮನೋಭಾವ ಉಂಟಾಗಲಿ ಅಂತ